ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೂನ್ 5ಕ್ಕೆ ಒಂದು ವರುಸೆ, ನಿನ್ನೆ ಮತ್ತೊಂದು ಹೊಸ ವರುಸೇನ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಅವತ್ತು ರೆಕಾರ್ಡ್ ಅಂತೀರಾ, ಇವತ್ತು ಗಿನ್ನಿಸ್ ರೆಕಾರ್ಡ್ಗಾಗಿ ಅಲ್ಲ ಅಂತ ಹೇಳ್ತಿದ್ದಾರೆ ಎನ್ ಎ ಹ್ಯಾರಿಸ್ ಅವರು. ನಿಮ್ಮ ಯಾವ ಹೇಳಿಕೆಯನ್ನ ನಾವು ನಂಬಬೇಕು ಹ್ಯಾರಿಸ್ ಅವರೇ? ಜುಲೈ 14ರಂದು ಹೇಳ್ತೀರಾ ಗಿನ್ನಿಸ್ ರೆಕಾರ್ಡ್ಗಾಗಿ ಅಲ್ಲ, ಜೂನ್ 5ಕ್ಕೆ ಒಂದು ವರುಸೆ, ನಿನ್ನೆ ಮತ್ತೊಂದು ವರುಸೆ. ನಿನ್ನೆ ಮಾತನಾಡಿದನ್ನ ಬೈಟ್ ಕೇಳಿಸ್ಕೊಂಡ್ರಲ್ಲ, ಅವ್ರು ಹೇಳ್ತಾ ಇರೋದು ನಾವು ಏನೋ ಒಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲಾಗಬೇಕು ಅಂತ ಮಾಡಿದ್ವಿ ಅಂತ. ಆದ್ರೆ ಈ ಹಿಂದೆ ಕೇಳಿದಾಗ ಇಲ್ಲ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಜಸ್ಟ್ ಯೋಜನೆ ತರಬೇಕು ಅಂತ ಹೊರಟಿದ್ದಷ್ಟೇ ಅಂತ. ಸೊ ಹಂಗಾಗಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಹೇಳಿಕೆ ಕೊಟ್ಬಿಟ್ರೆ ಶಾಸಕರು ಯಾವ್ದನ್ನ ಬೆಂಗಳೂರಿನ ಜನ ನಂಬಬೇಕು? ಹೋಗ್ಲಿ, ಈಗ ಯೋಜನೆ ತಂದಿದ್ದೀರಿ, ಗಿಡಗಳನ್ನ ನಟ್ಟು ಬಿಟ್ಟಿದ್ದೀರಿ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರಾ? ಕೋಟಿ ದುಡ್ಡು ಖರ್ಚು ಮಾಡಿದ್ದೀರಲ್ಲ, ಅದಕ್ಕೆ ಲೆಕ್ಕ ಕೊಡ್ಬೇಕಲ್ಲ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಆಗ್ಬಾರ್ದು, ಜನರ ದುಡ್ಡು ಹಿಂಗ್ ಪೋಲಾಗಕ್ ಬಿಡಬಾರ್ದು ನೀವು ಅಂತ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಜನರಿಗೆ ಹಕ್ಕಿದೆ ನಮ್ ದುಡ್ಡು ಅನ್ನೋ ಕಾರಣಕ್ಕೆ. ಬಟ್ ಪ್ರಶ್ನೆ ಮಾಡಿದ್ರೆ ಹಾರಿಕೆ ಉತ್ತರ ಕೊಟ್ಬಿಟ್ರೆ ಸಹಿಸ್ಕೊಳಕ್ಕಾಗತ್ತಾ? ಹಗರಣ ಆಗಿದ್ರು ಆಗಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತೀರಲ್ಲ, ಏನ್ ಹೇಳ್ಬೇಕು? ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ. ಗಿಡ ನೆಟ್ಟ 14 ದಿನಕ್ಕೆ ಗಿಡಗಳು ಒಣಗಿ ಹೋಗುತ್ತೆ ಅಂತ ಅಂದ್ರೆ ಗಿಡಗಳನ್ನ ಉಳಿಸೋದೇ ನಿಮ್ಮ ಉದ್ದೇಶ ಅನ್ನೋದಾದ್ರೆ ಈಗ ಯಾಕೆ ಇಷ್ಟು ತಡ ಮಾಡ್ತಿದ್ದೀರಿ? ಇವತ್ತು ಸ್ಥಳಕ್ಕೆ ಬನ್ನಿ, ನಾವು ಬರ್ತೀವಿ, ವಾಸ್ತವ ಅಂಶ ಏನು ಅನ್ನೋದನ್ನ ಕಣ್ತುಂಬಿಕೊಳ್ಳೋ ಅಟ್ಲೀಸ್ಟ್ ಕ್ಲಾರಿಟಿ ಕೊಡಿ ತದನಂತರದಲ್ಲಿ ಅಂತ. ಗ್ಯಾರಂಟಿ ನ್ಯೂಸ್ ಇದನ್ನೇ ಕೇಳ್ತಾ ಇದೆ ಜನರ ಪರವಾಗಿ. ನಿಮ್ಗೆ ಗೊತ್ತಿಲ್ವಲ್ಲ, ಯೋಜನೆ ತಂದಿದ್ದೀವಿ, ಕರೆಕ್ಟ್ ಯೋಜನೆ ತಂದಿದ್ದು ಓಕೆ, ಉದ್ಯಾನ ನಗರಿ ಬೆಂಗಳೂರನ್ನ ಹಚ್ಚ ಹಸಿರಾಗಿಸ್ಬೇಕು ಅನ್ನೋದು ಓಕೆ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲಾಗಿದ್ದು ಕೂಡ ಓಕೆ. ಆದ್ರೆ ವಾಸ್ತವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ, ಈಗ ಅದಕ್ಕೆ ಬನ್ನಿ ಅಂತ ಕೇಳ್ತಾ ಇರೋದು. ನಾವು ಬರೀ ಇದು ಮಾಡೋದಲ್ಲ, ಇದನ್ನ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಸೇರಿಸ್ಬೇಕಾಗಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಯಾಕಂದರೆ ಇಷ್ಟು 15 ಲಕ್ಷ ಗಿಡ ಅದು 12 ಅವರ್ಸಲ್ಲಿ ನಡುವಂಥದ್ದು. ವಿತಿನ್ 12 ಅವರ್ಸ್ 15 ಲಕ್ಷ ಗಿಡ 12 ಗಂಟೆ ಅಂದರೆ ಅಷ್ಟೇ, ಅರ್ಧ ದಿವಸದಲ್ಲಿ ನಡುವಂಥದ್ದು. ಸೊ ಇವು ವರ್ಲ್ಡ್ ರೆಕಾರ್ಡ್ ಇಷ್ಟು ಯಾರೂ ಮಾಡಿಲ್ಲ. ಸೊ ಅದನ್ನು ಕೂಡ ಸೇರಿಸುವಂಥ ಒಂದು ಕೆಲಸ ನೋಡ್ತಾ ಇದ್ದೀವಿ ನಾವು. ಅದು ನಿಮಗೆ ಅನೌನ್ಸ್ ಮಾಡ್ತೀವಿ ಇಷ್ಟರಲ್ಲೇ. ಸಾರಿ, ಒಂದು ನಿಮಿಷ ಗಿಡಗಳು ನಡಬೇಕು ಅಂತ ನಟ್ವಿ, ಗಿನ್ನಿಸ್ ರೆಕಾರ್ಡ್ ಮಾಡ್ಲಿಕ್ಕೆ ನಡಲಿಲ್ಲ. ಆ ಕರೆಕ್ಷನ್ ನೀವು ಮಾಡ್ಕೊಳ್ಳಿ. ನಾವು ಬೆಂಗಳೂರಿಗೆ ಗಿಡ ಬೇಡವಾ? ಯಾರು ರೆಡಿ ಆಗಿದ್ದಾರೆ ಅಷ್ಟು ಗಿಡ ನೆಡೋಕ್ಕೆ? 12 ಅವರಲ್ಲಿ 15 ಲಕ್ಷ ಗಿಡ ನಟ್ಟಿದ್ದೀವಿ. ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಒಳಗಿಲ್ಲ, ಒಂದು ನಿಮಿಷ 12 ದಿನದಲ್ಲಿ ಎಲ್ಲ ಮರಗಳು ನಿಮಿಷಪ್ಪ. ಏಯ್, ಸುಮ್ಮನೆ ಸುಳ್ಳು ಹೇಳ್ಬಾರ್ದು ನೀನು. ಎಲ್ಲ ಮರ ನಡ್ಲಿಲ್ಲ ನಾವು. ಮರ ನಡ್ಲಿಲ್ಲ ನಾವು, ಸಸಿ ನಟ್ಟಿರೋದು. ಮರ ಇವರು ಜೋರಾಗಿ ಮಾತಾಡ್ಬೋದು, ನಾನು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳ್ಬಾರ್ದು. ನಾನು ನಿಮಗೆ ಇನ್ವಿಟೇಷನ್ ಕೊಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಗಿಡ ಇರೋದನ್ನ ನಿಮಗೆ ತೋರಿಸ್ತೀನಿ, ಓಕೆನಾ? ಈಗ ಒಂದು ನಿಮಿಷ ಯಾರ ಹಣನೂ ವೆಚ್ಚವಾಗಿಲ್ಲಮ್ಮ. ಅಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ, ನಿಮಗೆ ಕರ್ಕೊಂಡೋಗಿ ನಾನೇ ಸ್ವಂತ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಉಲ್ಲಾಸ್, ವಾಸ್ತವ ಮೋಸ್ಟ್ಲಿ ಶಾಸಕರಿಗಿಂತ ನಿಮಗೆ ಹೆಚ್ಚಾಗಿ ಗೊತ್ತು ಅನ್ಸುತ್ತೆ, ಬಿಕಾಸ್ ಸ್ಪಾಟಿಗೆ ಹೋಗಿದ್ದೀರಿ, ವಾಸ್ತವ ಪರಿಸ್ಥಿತಿನ ಜನರಿಗೆ ತೋರಿಸೋ ಪ್ರಯತ್ನ ಮಾಡಿದ್ರಿ. ಇನ್ವಿಟೇಷನ್ ಕೊಟ್ಟಿದ್ದೀವಿ ಅಂತಾರೆ, ನಾವು ಕೊಡ್ತೀವಿ, ಬನ್ನಿ ಸರ್ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಅಟ್ಲೀಸ್ಟ್ ಕರ್ಕೊಂಡೋಗಿ ತೋರಿಸಿ ಅಂತ. ಅಟ್ಲೀಸ್ಟ್ ಆಗ್ಲಾದ್ರೂ ಒಂದು ಕ್ಲಾರಿಟಿ ಸಿಗುತ್ತಾ ಅಂತ ಶಾಸಕರಿಂದ. ಇಷ್ಟೇ ಕೋಪ ಮಾಡ್ಕೊಳ್ತಿದ್ದಾರೆ. ಬಡವರ ದುಡ್ಡು, ಜನರ ದುಡ್ಡು, ಜನಸಾಮಾನ್ಯರ ದುಡ್ಡು, ಪ್ರಶ್ನೆ ಮಾಡ್ತೀವಿ, ಉತ್ತರ ಕೊಡಬೇಕು. ಶ್ರುತಿ, ಬಿಡಿಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಅವರ ನಡೆ ಹೆಂಗೆ ಅಂತಂದ್ರೆ, ನಾವು ಪ್ರಶ್ನೆಯನ್ನ ಮಾಡಬಾರ್ದು, ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಸರಿ ಅಂತೇಳಿ ಒಪ್ಕೊಂಡ್ ಬರ್ಬೇಕು ಅನ್ನುವಂತ ಒಂದು ಮನಸ್ಥಿತಿಲಿ ಇದ್ದಂತೆ ಕಾಣ್ತಾ ಇದೆ. ಸ್ವತಃ ಗ್ಯಾರಂಟಿ ನ್ಯೂಸ್ ಗಿಡ ನೆಟ್ಟು 14 ದಿನಗಳ ಬಳಿಕ ಅಲ್ಲಿ ವಾಸ್ತವಾಂಶವನ್ನ ತೆರೆದಿಡುವಂತ ಕೆಲಸ ಮಾಡಿತ್ತು. ಗಿಡಗಳು ಒಣಗೋಗ್ತಿದಾವೆ, ನೀರಿನ ವ್ಯವಸ್ಥೆ ಇಲ್ಲ, ಬೇಕಾಬಿಟ್ಟಿಯಾಗಿ ಗಿಡಗಳನ್ನ ನೆಟ್ಟಿದ್ದಾರೆ ಅನ್ನುವಂತ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಅದಾದ ಬಳಿಕ ಬಿಡಿ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಆದ್ರೆ ನಿನ್ನೆ ಕೊಟ್ಟಿರುವಂತಂದ್ರೆ ಜೂನ್ 5ನೇ ತಾರೀಕು ಕೊಟ್ಟಿದ್ರು, ನಾವು ಗಿನ್ನಿಸ್ ರೆಕಾರ್ಡ್ಗಾಗಿ ನಾವು ಇಷ್ಟು ಗಿಡಗಳನ್ನ 15 ಲಕ್ಷ ಸಸಿಗಳನ್ನ ನೆಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಆದ್ರೆ ಅದಾದ ಬಳಿಕ ಅಂದ್ರೆ ನಿನ್ನೆ ಜುಲೈ 14ನೇ ತಾರೀಕು ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಗಿನ್ನಿಸ್ ರೆಕಾರ್ಡ್ ಆಗಿರ್ಲಿಲ್ಲ, ಕೇವಲ ಗಿಡಗಳನ್ನ ನೆಡುವಂತದ್ದು. ನಾವು ಬೇಕಾದ್ರೆ ನೀವು ಸ್ಪಾಟಿಗೆ ಬನ್ನಿ, ನಾವು ಸ್ಪಾಟಿಗೆ ಬರ್ತೀವಿ, ಗಿಡಗಳನ್ನ ತೋರಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಗಿಡ ಒಣಗಿದೆ ಅನ್ನುವಂಥದ್ದನ್ನ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಯಾಲಿಟಿಯಲ್ಲೇ ಗೊತ್ತಾಗಿದೆ. ಆದ್ರೂ ಕೂಡ ಅಂದ್ರೆ ವರದಿ ಮಾಡಿ ಇದು 6 ದಿನ ಆಗಿದೆ, ಇದುವರೆಗೂ ಕೂಡ ಬಿಡಿಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಸ್ಥಳಕ್ಕೆ ಹೋಗುವಂತ ಕೆಲಸ ಮಾಡಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಏನಂತಂದ್ರೆ ಅಲ್ಲಿರುವಂತಹ ಗಿಡಗಳಿಗೆ
ಬೇರೆ ಬೇರೆ ಮೂಲಗಳಿಂದ ನೀರನ್ನ ಹಾಕಿ ಅಲ್ಲಿ ಗಿಡಗಳ ಸಂಪೂರ್ಣವಾಗಿ ಹಸಿರಾದ ಬಳಿಕ ಹೋಗ್ಬೇಕು ಅನ್ನುವಂಥದ್ದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸೊ ಗ್ಯಾರಂಟಿ ನ್ಯೂಸ್ ಹ್ಯಾರಿಸ್ ಒಂದು ಸವಾಲನ್ನ ಆಗ್ತದೆ. ನೀವು ಕೂಡ ಇವತ್ತು ಸ್ಪಾಟ್ಗೆ ಬರೋದಾದ್ರೆ ಗ್ಯಾರಂಟಿ ನ್ಯೂಸ್ ಟೀಮು ಕೂಡ ಸ್ಪಾಟ್ಗೆ ಬರುತ್ತೆ. ಇವತ್ತೇ ರಿಯಾಲಿಟಿ ಚೆಕ್ ಆಗಿ ಇನ್ನೊಂದು ವಾರ ಬಿಟ್ಟು ಅಥವಾ 10 ದಿವಸ ಬಿಟ್ಟು ಹೋದ್ರೆ ಗಿಡಗಳೆಲ್ಲವೂ ಕೂಡ ಒಣಗಿರ್ತವೆ, ಹಸಿರಾಗಿರ್ತವೆ. ಯಾಕಂದ್ರೆ ಒಣಗಿರುವಂತ ಗಿಡಗಳನ್ನ ತೆಗೆದ್ಬಿಟ್ಟು ಚೆನ್ನಾಗಿರುವಂತ ಗಿಡಗಳನ್ನ ನೆಡುವಂತ ಕೆಲಸನೂ ಕೂಡ ಈಗ ಆಗ್ತಾ ಇದೆ. ಆದ್ರೆ ಪ್ರಶ್ನೆ ಮಾಡಿರುವಂತದ್ದು, ನೀವು ಸರ್ ನೀವು ಗಿಡಗಳನ್ನ ನೆಟ್ಟಿದ್ದೀರಾ, ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದ್ರೆ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅಂತಂದ್ರೆ ಕೇವಲ ಮಾಧ್ಯಮ ಅಂದ್ರೆ ಗ್ಯಾರಂಟಿ ನ್ಯೂಸ್ ನ ವರದಿಗಾರನ ಮೇಲೆ ಏಕವಚನದಲ್ಲಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ, ತತ್ವವನ್ನ ತೋರಿಸ್ತಾರೆ. ಅಂದ್ರೆ ದ್ವಂದ್ವ ನೀತಿ, ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದನ್ನ ಎಲ್ಲೋ ಒಂದ್ ಕಡೆ ಸರಿಯಲ್ಲ ಅನ್ನುವಂತ ಅಭಿಪ್ರಾಯನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.